ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಿಮ್ಮದು ಪ್ರಾಕ್ಟಿಕಲ್ ಲ್ಯಾಬ್ ಎಕ್ಸಸೈಸಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಲ್ಯಾಬ್ ಅಂತ ನಿಮ್ಮದು ಪ್ರಾಕ್ಟಿಕಲ್ ಪೇಪರ್ ನೇಮು. ಇಟ್ಸ್ ಫಾರ್ 50 ಮಾರ್ಕ್ಸ್ ಅಂತ. ಅದೇ ಸೆಪ್ರೇಟ್ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ಫಸ್ಟು 10 ಆ್ಯಕ್ಟಿವಿಟೀಸ್ ಇದೆ. ನಾನು 7th ಆ್ಯಕ್ಟಿವಿಟಿ ತಗೊಂಡು ಹೇಗಿರುತ್ತೆ ಅದು ಒಂದು ಎಕ್ಸಸೈಸ್ ಯಾವ ಥರ ಇರುತ್ತೆ. ಅಫ್ಕೋರ್ಸ್ ಎಲ್ಲಾನು ಡಿಫ್ರೆಂಟ್ ಆಗಿರುತ್ತೆ ಲ್ಯಾಬ್ ಎಕ್ಸಸೈಸಸ್ಸು. ಇದು ಹೇಗಿದೆ ಅಂತ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ನಿಮ್ಮ ಕಂಪ್ಯೂಟರ್ ಹಾರ್ಡ್ವೇರ್ ಲ್ಯಾಬ್ ಪ್ರಾಕ್ಟಿಕಲ್ ಸಿಲೆಬಸ್ ರೆಫರ್ ಮಾಡಿದಾಗ ಅಲ್ಲಿ 7th ಎಕ್ಸ್ಪೆರಿಮೆಂಟು ಡಾಸ್ ಬೇಸ್ಡ್ ಪ್ರಾಕ್ಟಿಕಲ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಮಾಂಡ್ಸ್ ಅಂತ ಇದೆ. ಡಾಸ್ ಅಂತಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಅದರದ್ದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕಮಾಂಡ್ಸ್. ಅದು ಇಲ್ಲಿ ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನ ನೋಡೋಣ. ನಾನು ಇನ್ನೊಂದು ಆ್ಯಕ್ಟಿವಿಟಿ ಇದೆ, 8th ಎಕ್ಸ್ಪೆರಿಮೆಂಟು. ಅದರಲ್ಲಿ ಡೆಸ್ಕ್ಟಾಪ್ ಆ್ಯಂಡ್ ಕಂಟ್ರೋಲ್ ಪ್ಯಾನೆಲ್ ಸೆಟ್ಟಿಂಗ್ಸ್ ಆಫ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ. ಅದರಲ್ಲಿ ನಾನು ಕಂಪ್ಲೀಟ್ ಹೇಗೆ ಆನ್ ಮಾಡೋದು, ಹೇಗೆ ಕನೆಕ್ಟಿವಿಟಿ ಮಾಡೋದು, ಕೇಬಲ್ಸ್ ಕನೆಕ್ಷನ್ನು ಅಲ್ಲಿಂದನೂ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ಜಸ್ಟ್ ಆ ಕಮಾಂಡ್, ಯಾಕಂದರೆ ಅದು ಒಂದೊಂದೇ ವರ್ಡ್ ಇದೆ, ಆ ಒಂದು ವರ್ಡ್ನ ಟೈಪ್ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಅದು ನಿಮಗೆ 7th ಆ್ಯಕ್ಟಿವಿಟಿ ಇದೆ, ಅದರಲ್ಲಿ ಹೇಳ್ತೀನಿ. ಅಫ್ಕೋರ್ಸ್ ಇದು ಆನ್ ಮಾಡೋದು, ಆಫ್ ಮಾಡೋದು, ಈ ಥರ ಸಿಸ್ಟಮ್ನ ಈ ರೀತಿದೆಲ್ಲ 8th ಆ್ಯಕ್ಟಿವಿಟಿಲಿ ನಾನು ಮಾಡ್ತೀನಿ. ಈಗ ಫಸ್ಟು ಡಾಸ್ ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ಮು ಬೇಸಿಕ್ ಕಮಾಂಡ್ಸ್ಗೆ ಹೋಗೋಣ. ಅದು ಎಂಟ್ರಿ ಮಾಡೋಕ್ಕೆ ಎಲ್ಲಿ ಎಂಟ್ರಿ ಮಾಡಬೇಕು, ಇದು ನೀವು ನೋಡಿರ್ತೀರ. ನೀವು ಮೊಬೈಲ್ ಆನ್ ಮಾಡಿದ ತಕ್ಷಣ ಬರುತ್ತಲ್ಲ, ಎಲ್ಲ ಲೋಡ್ ಆಗುತ್ತಲ್ಲ ಆ್ಯಪ್ಸು, ಸ್ಕ್ರೀನು ಆ ಥರ ಇದೆ. ಇದು ಲ್ಯಾಪ್ಟಾಪ್ ಸ್ಕ್ರೀನು. ಇಲ್ಲಿ ಸರ್ಚಲ್ಲಿ CMD ಅಂತ ಟೈಪ್ ಮಾಡಬೇಕು. ನೀವು ಟೈಪ್ ಮಾಡಿದ್ರೆ ಅಲ್ಲೊಂದು ಬ್ಲ್ಯಾಕ್ ಐಕಾನ್ ಕಾಣಿಸುತ್ತೆ. ಕ್ಲಿಕ್ ಮಾಡಿ ಈ ರೀತಿ ಬ್ಲ್ಯಾಕ್ ಸ್ಕ್ರೀನ್ ಒಂದು ಓಪನ್ ಆಗುತ್ತೆ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ತೀನಿ ನಾನು. ಇದು ಬ್ಲ್ಯಾಕ್ ಸ್ಕ್ರೀನ್. ಇದನ್ನ ನೋಡಿ, ಆಗಲೇ ಎಷ್ಟು ಕಲರ್ಫುಲ್ ಆಗಿತ್ತು. ಸುಮಾರು ನಿಮ್ಮ ಸ್ಮಾರ್ಟ್ಫೋನ್ ಥರ ಆ್ಯಪ್ಸ್ ಎಲ್ಲ ಲೋಡ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು. ಬಟ್ ಇಲ್ಲಿ ನಿಮಗೆ ಬ್ಲ್ಯಾಕ್ ಸ್ಕ್ರೀನ್ ಮಾತ್ರ ಕಾಣಿಸ್ತಾ ಇದೆ. ಆ ಸರೌಂಡೆಡ್ ಏರಿಯಾ ಬಿಟ್ಬಿಡಿ, ಕಂಪ್ಲೀಟ್ ಆ ಸ್ಕ್ರೀನು ಕಂಪ್ಲೀಟ್ ಬ್ಲ್ಯಾಕ್ ಕಲರಲ್ಲಿದೆ. This is disk operating system. ಹಿಂದೆ ಪ್ರೀವಿಯಸ್ ಜನರೇಷನ್ಸಲ್ಲಿ ಈ ರೀತಿ ಒಂದು ಬ್ಲ್ಯಾಕ್ ಸ್ಕ್ರೀನ್ ಮೇಲೆನೆ ವರ್ಕ್ ಮಾಡ್ತಾ ಇದ್ದಿದ್ದು.
ಕಮೆಂಟ್ಸ್ ನಾನು ಫಸ್ಟ್ ಟೈಪ್ ಮಾಡಿದ್ದು ಅದು ನಿಮ್ಗೆ ಗೊತ್ತಾಗಲ್ಲ. ಈಗ ಜಸ್ಟ್ ಓಪನ್ ಮಾಡಿದಾಗ ನಿಮ್ಗೆ ಈ ಸ್ಕ್ರೀನ್ ಕಾಣಿಸ್ತಾ ಇದೆ. ನಿಮ್ಮ ಮನೇಲಿ ಸಿಸ್ಟಮ್ಗಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. CMD ಅಂತ ಸರ್ಚ್ ಬಾಕ್ಸ್ ಅಲ್ಲಿ ಹಾಕಿ ಈ ತರ ಒಂದು ಬ್ಲ್ಯಾಕ್ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಸಿಂಪಲ್ ಕಮಾಂಡ್ ನಾನು ಹೇಳ್ತೀನಿ, ಅದನ್ನ ಟೈಪ್ ಮಾಡಿಕೊಂಡು ಟ್ರೈ ಮಾಡ್ಬೋದು ನೀವು. ಜಸ್ಟ್ ಕಮಾಂಡ್ ನೇಮು ಡೇಟ್ ಅಂತ ಟೈಪ್ ಮಾಡಿ ಕೀಬೋರ್ಡಿಂದ ಎಂಟರ್ ಪ್ರೆಸ್ ಮಾಡಿ. ಏನು ಡಿಸ್ಪ್ಲೇ ಆಗ್ತಾ ಇದೆ? ಕರೆಂಟ್ ಡೇಟ್, ಇವತ್ತೇನು ಸಿಸ್ಟಮ್ ಡೇಟ್ ಇದೆ 1/10/2020 ಅಕ್ಟೋಬರ್ 1, 2020 ಇದೆ. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಡೇಟ್ನಲ್ಲಿ ಡಿಸ್ಪ್ಲೇ ಆಗೋದ್ರಲ್ಲಿ ನೀವು ಅದನ್ನು ಸೆಟ್ ಮಾಡ್ಕೋಬಹುದು. ಸೆಕೆಂಡ್ ಲೈನ್ ಎಂಟರ್ ದಿ ಡೇಟ್ ಅಂತ ಕೇಳ್ತಾ ಇದೆ ನೋಡಿ, ಅಲ್ಲಿಂದ ನೀವು ಸೆಟ್ ಮಾಡ್ಕೋಬಹುದು. ಕರೆಂಟ್ ಡೇಟು ಡಿಸ್ಪ್ಲೇ ಆಗ್ತಾ ಇದೆ. ಜಸ್ಟ್ ಡೇಟ್ ಅಂತ ಟೈಪ್ ಮಾಡಿದ್ರೆ ಇವತ್ತಿನ ಡೇಟು ಡಿಸ್ಪ್ಲೇ ಆಗುತ್ತೆ. ಅದೇ ನೀವು ನಿಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಈಗಿನ ಕಾಲದ ಸಿಸ್ಟಮಲ್ಲೆಲ್ಲ ನೋಡಿರ್ತೀರ, ಒಂದು ರೈಟ್ ಕಾರ್ನರಲ್ಲಿ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವತ್ತಿಂದು ಡೇಟು ಮತ್ತೆ ಟೈಮು. ನಿಮ್ಮ ಮೊಬೈಲಲ್ಲಿ ಹೇಗೆ ಇರುತ್ತೆ ಆ ರೀತಿ. ಇಲ್ಲಿ ಇಂದಿನ ಜನರೇಷನ್ಗಳಲ್ಲಿ ಆ ಡೇಟ್ ನೋಡಕ್ಕೂ ಅವರು ಈ ರೀತಿ ಒಂದು ಕಮಾಂಡ್ ಕೊಡಬೇಕಿತ್ತು. DATE ಅಂತ ಟೈಪ್ ಮಾಡಿದ್ರೆ ಅದು ಅವತ್ತಿನ ಡೇಟು ಈ ರೀತಿ ತೋರಿಸ್ತಾ ಇತ್ತು. ಈ ರೀತಿ ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಿದ್ರು ಪ್ರೀವಿಯಸ್ ಜನರೇಷನ್ಸ್ ಅವರು. ನೆಕ್ಸ್ಟ್ ಟೈಮ್ ನೋಡ್ಬೇಕಂದ್ರೆ ಎಗೇನ್ ನಿಮ್ಗೆ ವಿಂಡೋಸ್ ಅಲ್ಲಿ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಟೈಮ್ ಅಂತಾನೆ ಕಮಾಂಡ್ ಕೊಡಬೇಕು. ನೋಡಿ, ಈಗಿನ ಟೈಮು 3:47. ಈಗ ಟೈಮು 3:47:35. ಟೈಮ್ ವೇರಿಯೇಷನ್ ಇದ್ರೆ ಸೆಟ್ ಮಾಡ್ಕೊಳ್ಳೋಕ್ಕೆ ಅಲೋ ಮಾಡ್ತಿದೆ. ಈ ರೀತಿ ಡಾಸ್ ಇಂಟರ್ನಲ್ ಕಮಾಂಡ್ಸ್ ವರ್ಕ್ ಆಗ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, CLS ಅಂತ. ಏನಾಯ್ತು? CLS ಕಮಾಂಡ್ ಕೊಟ್ಟಾಗ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇತ್ತು ಕಂಪ್ಲೀಟ್ ಎಲ್ಲಾನು ಕ್ಲಿಯರ್ ಆಗೋಯ್ತು. ಸೊ CLS ಅಂದ್ರೆ ಕ್ಲಿಯರ್ ದಿ ಸ್ಕ್ರೀನ್ ಅಂತ. CL ಅಂದ್ರೆ ಕ್ಲಿಯರ್, S ಅಂದ್ರೆ ಸ್ಕ್ರೀನ್. ನೆಕ್ಸ್ಟ್ ಇನ್ನೊಂದು ಕಮಾಂಡ್ ಕೊಡ್ತೀನಿ, VER ಅಂತ. ಜಸ್ಟ್ VER ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ಕೆ ಏನ್ ಬಂದಿದೆ ಡಿಸ್ಪ್ಲೇನಲ್ಲಿ? ಮೈಕ್ರೋಸಾಫ್ಟ್ ವಿಂಡೋಸ್ ವರ್ಷನ್ ಡಿಸ್ಪ್ಲೇ ಆಗ್ತಾ ಇದೆ. ಈ ರೀತಿ ಒಂದೊಂದೇ ವರ್ಡ್, ಆ ವರ್ಡ್ ಅನ್ನು ಲೆಂತಿ ಆಗಿರಲ್ಲ. ಡೇಟ್, ಟೈಮ್, ಮತ್ತೆ CLS, VER ಈ ತರ ಒಂದೊಂದು ವರ್ಡ್ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ. ಈ ರೀತಿದ್ನ ಕಮಾಂಡ್ಸ್, ಇಂದಿನ ಕಾಲದಲ್ಲಿ ಈ ರೀತಿ ಕಮಾಂಡ್ಸ್ ಇಂದ ವರ್ಕ್ ಮಾಡ್ತಾ ಇದ್ರು. ಕಮಾಂಡ್ಸ್ ಅವ್ರ ಮೈಂಡ್ ಅಲ್ಲಿ, ಮೆಮೊರಿನಲ್ಲಿ. ಈಗ ನಿಮ್ಗೆ ಎಲ್ಲ ಆಪ್ಷನ್ಸ್ ಸ್ಮಾರ್ಟ್ ಫೋನ್ ಮೇಲೆ, ಡೆಸ್ಕ್ಟಾಪ್ PC ಮೇಲೆ ಕಾಣಿಸ್ಬಿಡುತ್ತೆ. ಜಸ್ಟ್ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಅಂತ ವರ್ಕ್ ಮಾಡ್ಕೊಳ್ತೀರಾ. ಪ್ರತಿಯೊಂದು ಅವ್ರ ಮೆಮೊರಿನಲ್ಲಿ ಕಮಾಂಡ್ಸ್ ನ ಸ್ಟೋರ್ ಮಾಡಿ ಇಟ್ಕೊಂಡು ಆ ಕಮಾಂಡ್ಸ್ ಕೊಟ್ಟು ವರ್ಕ್ ಮಾಡಬೇಕಿತ್ತು. ಈ ರೀತಿ ನಿಮ್ ಪ್ರಾಕ್ಟಿಕಲ್ ಎಕ್ಸಸೈಸು ಒಂದು ಈ ರೀತಿ ಇರುತ್ತೆ. ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕಮಾಂಡ್ಸು ಪ್ರಾಕ್ಟಿಕಲ್ ಸಿಲೆಬಸ್ದು ಅಂತಾನೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದು ನಿಮಗೆ ಥಿಯರಿಗೂ ಬರುತ್ತೆ.